ಕೊಟ್ಟಿದ್ದ ಪಾಯ್ಸನ್ನ ನಮ್ಮ ಮಾವಂಗೆ ಮಿಕ್ಸ್ ಮಾಡಿಕೊಟ್ಟೆ. ಅವ್ರು ಅದನ್ನ ಕುಡಿದ ತಕ್ಷಣ ವಾಮಿಟೇ ಆಗೋಯ್ತು. ವಾಮಿಟ್ ಆಗೋಯ್ತಾ? ನೀವು ಅದನ್ನ ಯಾವ್ದ್ರಲ್ಲಿ ಮಿಕ್ಸ್ ಮಾಡಿಕೊಟ್ರಿ? ಹಾಲಲ್ಲಿ ಮಿಕ್ಸ್ ಮಾಡಿಕೊಟ್ಟೆ. ಎಂತ ಮಿಸ್ಟೇಕ್ ಮಾಡಿದ್ರ ನೀವು? ಅದು ಲ್ಯಾಕ್ಟೋಸ್ ಕೆಮಿಕಲ್ ಜೊತೆ ಮಿಕ್ಸ್ ಆದ್ರೆ ಅಡ್ವರ್ಸ್ ರಿಯಾಕ್ಷನ್ ಕೊಡುತ್ತೆ. ಹೊಟ್ಟೆಲಿ ಇರೋದೆಲ್ಲ ಆಚೆ ಬಂದ್ಬಿಡುತ್ತೆ. ಅಯ್ಯೋ, ಇದು ನನಗೆ ಗೊತ್ತೇ ಆಗ್ಲಿಲ್ಲ. ಇದಕ್ಕೆ ಅಲ್ವಾ ಹೇಳಿದ್ದು ಅದನ್ನ ಕೊಡೋಕ್ ಮುಂಚೆ ನನಗೆ ಫೋನ್ ಮಾಡಿ ಅಂತ, ಯಾವ ರೀತಿ ಕೊಡ್ಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅಂತ ಹೇಳಿದೆ ತಾನೆ? ಸರ್, ನಾನು ನಿಮ್ಗೆ ಕಾಲ್ ಮಾಡಿದೆ, ಆದ್ರೆ ನಿಮ್ ನಂಬರ್ ನಾಟ್ ರೀಚಬಲ್ ಬರ್ತಾ ಇತ್ತು. ಹೇಗಿದ್ರು ಸ್ಲೋ ಪಾಯ್ಸನ್ ಅಲ್ವಾ, ಯಾವ್ದ್ರಲ್ಲಾದ್ರೂ ಮಿಕ್ಸ್ ಮಾಡಿ ಕೊಡ್ಬೋದು ಅಂತ ಹಾಲಲ್ಲಿ ಹಾಕಿ ಕೊಟ್ಬಿಟ್ಟೆ. ಆದ್ರೆ ಅದು ಅರಿಶಿನದ ಕಲರಿಗೆ ಟರ್ನ್ ಆಗೋಯ್ತು. ಮನೆಯವ್ರೆಲ್ರಿಗೂ ಅನುಮಾನ ಬಂದ್ಬಿಡ್ತು. ಆಮೇಲೆ ನಾನು ಅರಿಶಿನದ ಹಾಲು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಮಾವಂಗ್ ಕೂಡ್ಸ್ಬಿಟ್ಟೆ. ಆಮೇಲೆ ಮಾವಂಗೆ ವಾಮಿಟೇ ಆಗೋಯ್ತು. ಮನೆಗೆ ಡಾಕ್ಟರ್ನ ಕರೆಸಿ ಚೆಕಪ್ ಮಾಡಿಸಿದ್ರು. ಡಾಕ್ಟರ್ಗೆ ಏನು ಅನುಮಾನ ಬಂದಿಲ್ಲ ತಾನೆ? ಇಲ್ಲ ಸರ್, ಲ್ಯಾಕ್ಟೋಸ್ ಆವರ್ಷನ್ ಆಗಿದೆ, ಅದಕ್ಕೆ ಮಿಲ್ಕ್ ಪ್ರಾಡಕ್ಟ್ಸ್ ನ ಅವಾಯ್ಡ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ರು. ಅದರಿಂದ ನನ್ನ ಮೇಲೆ ಯಾರಿಗೂ ಅನುಮಾನ ಬರ್ಲಿಲ್ಲ. ಈಗೇನೋ ನೀವು ಬಚಾವಾಗಿರ್ಬೋದು, ಮುಂದೆ ಈ ರೀತಿ ಮಾಡಿದ್ರೆ ಖಂಡಿತ ಸಿಗಾಕೋತೀರಾ. ಸರ್, ಈಗ ಏನ್ ಮಾಡೋದು? ಈಗ ಹೀಗೆ ನಿಂತ್ರೆ ನಾನು ಅನ್ಕೊಂಡಿದ್ ಏನೂ ಮಾಡಕ್ಕಾಗಲ್ಲ. ಅದಕ್ಕೆ ಇನ್ಮೇಲೆ ಹುಷಾರಾಗಿರಿ. ಈ ಕೆಮಿಕಲ್ ಒಂದೊಂದು ವಸ್ತುನಲ್ಲೂ ಒಂದೊಂದ್ ತರ ರಿಯಾಕ್ಟ್ ಮಾಡುತ್ತೆ. ಅದಕ್ಕೆ ನಿಮ್ ಮಾವ ತಿನ್ನೋ ಊಟದಲ್ಲಿ ಇದನ್ನ ಮಿಕ್ಸ್ ಮಾಡಿ ಕೊಡಿ. ಆದ್ರೆ ಯಾವುದೇ ಕಾರಣಕ್ಕೂ ಅವ್ರ ಊಟದ ಸಾಂಬಾರಲ್ಲಿ ಮೆಣಸು, ಏಲಕ್ಕಿ, ಸಾಂಬಾರ್ ಪದಾರ್ಥಗಳು ಇರಬಾರ್ದು. ಆ ತರದ್ರಲ್ಲಿ ಇದನ್ನ ಮಿಕ್ಸ್ ಮಾಡಿ ಕೊಡಿ. ಹಾ ಸರ್, ಡಾಕ್ಟರ್ ಈಗ ಬ್ಲಡ್ ಸ್ಯಾಂಪಲ್ ತಗೊಂಡ್ ಹೋಗಿದ್ದಾರೆ. ಅದ್ರಿಂದ ಏನಾದ್ರು ಅನುಮಾನ ಬರಲ್ವಾ ಸರ್? ಖಂಡಿತ ಬರಲ್ಲ. ಆದ್ರೆ ನೀವು ಈ ರೀತಿ ಪ್ಯಾನಿಕ್ ಆಗಿರ್ಬೇಡಿ. ನೀವು ಕೂಲ್ ಆಗಿರಿ. ಹಾಗೇನಾದ್ರೂ ಪಾಯ್ಸನ್ ಮಿಕ್ಸ್ ಮಾಡಿರೋದು ಗೊತ್ತಾದ್ರೂ ನೀವೇ ಮಾಡಿದಿರಿ ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಏನು ಆಗಿಲ್ಲ ಅನ್ನೋ ಥರ ಮಾಮೂಲಿಯಾಗಿದ್ಬಿಡಿ. ಇನ್ಮುಂದೆ ಮಾಡೋ ಕೆಲಸನ ಹುಷಾರಾಗಿ ಮಾಡಿ. ಸರಿ, ನಾನಿನ್ನು ಬರ್ತೀನಿ. ಜಾನ್ವಿಯವರೇ, ನಿಮಗೆ ನನ್ನನ್ನು ಇಲ್ಲಿ ನೋಡಿ ಆಶ್ಚರ್ಯ ಆಗಿರ್ಬೋದಲ್ಲ? ಆದರೆ ಏನು ಮಾಡೋದು, ಜನರಲ್ಲಿ ಆಶ್ಚರ್ಯ ಮೂಡುವಂಥ ಕೆಲಸ ಮಾಡೋದೇ ಜಯಂತನ ಕರ್ತವ್ಯ. ಅಂದ್ರೆ ಜೈಲಿನಿಂದನೂ ತಪ್ಪಿಸ್ಕೊಂಡ್ ಬಂದ್ರ? ಜಯಂತನ್ನ ಜಾನ್ವಿಯಿಂದ ದೂರ ಮಾಡೋದಕ್ಕೆ ಒಂದು ಜೈಲಿಗೆ ಸಾಧ್ಯ. ಇಷ್ಟನ್ನ ನೀವು ನನ್ನನ್ನು ಅರ್ಥ ಮಾಡ್ಕೊಂಡ್ರೆ, ಕಾನೂನಿನ ಪ್ರಕಾರ ಒಬ್ಬನಿಗೆ ಶಿಕ್ಷೆ ಆಗಬೇಕು ಅಂದರೆ ಅದಕ್ಕೆ ಸಾಕ್ಷಿ ಆಧಾರಗಳು ಬೇಕು. ನನ್ನ ವಿರುದ್ಧ ಸಾಕ್ಷಿ ಆಧಾರಗಳನ್ನು ಕೊಡಕ್ಕೆ ಗುಂಡಿಗೆ ಇರಬೇಕು ಜಾನ್ವಿಯವರೇ. ಆ ಗುಂಡಿಗೆ ಇರೋರು ಮುಂದೆ ಬಂದರೆ ಅವರನ್ನು ಗುಂಡಿ ಸೇರಿಸೋದಕ್ಕೆ ಜಯಂತನಿಗೆ ಬರುತ್ತೆ. ಹಾಗೂ ಮೀರಿ ಯಾರೋ ಬಂದ ಅಂತ ಇಟ್ಕೊಳ್ಳೋಣ, ದುಡ್ಡು ದಕ್ಕಿಸುವಂಥ ಬೆಸ್ಟ್ ಲಾಯರ್ಸ್ ನನ್ನ ಕಡೆ ಇದ್ದಾರೆ. ಈ ಕಾನೂನು ಒಂದು ಚೌಕಟ್ಟಿದ್ದ ಹಾಗೆ, ಅದರಲ್ಲಿ ನುಸುಳ್ಕೊಂಡು ಹೇಗೆ ಹೋಗೋದು ಅಂತ ನನಗೆ ಬರುತ್ತೆ. ಈಗ ನನ್ನ ವಿರುದ್ಧ ಇರೋ ಕೇಸ್ ತೀರ್ಮಾನ ಆಗೋದಕ್ಕೆ 10, 20, 30 ವರ್ಷನೂ ಆಗ್ಬೋದು. ಅಷ್ಟೊತ್ತಿಗೆ ಮದರ್ ಇಂಡಿಯಾ ಇಹಲೋಕನ ಬಿಟ್ಟು ಪರಲೋಕ ಸೇರಿರ್ತಾರೆ. ಅವರೇ ಇಲ್ಲ ಅಂದಮೇಲೆ ಕೇಸ್ ಯಾರ ವಿರುದ್ಧ? ಶಿಕ್ಷೆ ಆಗಲ್ಲ ಜಾನ್ವಿ. ಇಷ್ಟೆಲ್ಲ ಆದ್ರೂ ನಿಮಗೆ ಬುದ್ಧಿ ಬಂದಿಲ್ಲ ಅಲ್ವಾ? ನೀವು ಮಾಡಿರೋ ತಪ್ಪನ್ನ ಹೇಗೆ ಸಮರ್ಥನೆ ಮಾಡ್ಕೋತಾ ಇದ್ದೀರಾ ನೋಡಿ. ಜಾನ್ವಿಯವರೇ, ಮಾತೆತ್ತಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳೋಕೆ ಒಂದು ಬರುತ್ತೆ ನಿಮಗೆ. ಆದರೆ ಬೇರೆ ಯಾರದ್ದು ತಪ್ಪೇ ಇಲ್ಲ ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಮದರ್ ಇಂಡಿಯಾದು ತಪ್ಪಿದೆ ಅಲ್ವಾ? ಅವರು ನನ್ನ ಜೀವನಕ್ಕೆ ಬಂದು ಹೀಗೆಲ್ಲ ನಡ್ಕೊಳ್ದೆ ಹೋಗಿದ್ದಿದ್ರೆ ಜಯಂತ ಹೀಗೆ ಆಗ್ತಾನೆ ಇರಲಿಲ್ಲ. ನಾನು ಬಯಸಿದ್ದು ಬರೀ ನಿರ್ಮಲವಾದ ಪ್ರೀತಿ ಅಷ್ಟೇ. ಆದರೆ ಪ್ರೀತಿನ ನನ್ನಿಂದ ಕಿತ್ಕೊಂಡವ್ರು ಯಾರು? ಮದರ್ ಇಂಡಿಯಾ ಅಲ್ವಾ? ಹಾಗಾದರೆ ಅವ್ರಿಗೆ ನಾನು ಶಿಕ್ಷೆ ಕೊಟ್ಟಿದ್ದು ತಪ್ಪ? ಅದೆಲ್ಲ ಗೊತ್ತಿದ್ಮೇಲೂ ಹೇಗೆ ಮಾತಾಡ್ತಾ ಇದ್ದೀರಿ ನೀವು? ನಾನು ಎಲ್ಲರ ಹಾಗೆ ಒಂದು ಕುಟುಂಬದಲ್ಲಿ ಬೆಳೆದಿದ್ದಿದ್ರೆ ನನಗೂ ಪ್ರೀತಿಯ ಬೆಲೆ ಏನು, ಸಂಬಂಧಗಳ ಸೆಲೆ ಏನು ಅಂತ ಗೊತ್ತಾಗುತ್ತಿತ್ತು. ಆದರೆ ನಾನು ಅದನ್ನೆಲ್ಲ ಬಿಟ್ಟು ಬೆಳೆದವನು ಅಲ್ವಾ? ನನಗೆ ಚಿಕ್ಕಂದಾಗಿಂದ ಸಿಕ್ಕಿದ್ದು ಬರೀ ಕನಿಕರ, ಕಿರುಕುಳ, ಎರಡೂ ಮನುಷ್ಯನಿಗೆ ಬೇಡವಾದದ್ದೇ. ನಿಜವಾಗ್ಲೂ ನಾನು ಏನು ಕಳ್ಕೊತಾ ಇದ್ದೀನಿ ಅಂತ ಯಾರಿಗೂ ಕಾಳಜಿ ಇರಲಿಲ್ಲ ಜಾನ್ವಿಯವರೇ. ಆದರೆ ಆಮೇಲೆ ನೀವು ನನ್ನ ಜೀವನಕ್ಕೆ ಬಂದ್ರಿ. ಪ್ರೀತಿ ಅಂದ್ರೆ ಏನು ಅಂತ ನನಗಾಗ ಅರ್ಥ ಆಯ್ತು ಜಾನ್ವಿಯವರೇ.
ಕಳ್ಕೊಂಡಿದ್ದ ಎಲ್ಲ ಪ್ರೀತಿನ ನಿಮ್ಮಲ್ಲಿ ಪಡೆಯೋ ಪ್ರಯತ್ನ ಮಾಡಿದೆ, ಅದು ತಪ್ಪಾ? ನೋಡಿ, ನಿಮಗೆ ನಾನು ಮಾಡಿರೋ ಪ್ರೀತಿ ತಪ್ಪು ಅಂತ ಅನ್ನಿಸ್ಬಹುದು, ಆದ್ರೆ ಜಯಂತ ಯಾವತ್ತೂ ತಪ್ಪು ಮಾಡಿಲ್ಲ. ನೋಡಿ, ಈಗಲೂ ಸಮಯ ಮೀರಿ ಹೋಗಿಲ್ಲ. ನಾನು ಹೇಳೋದನ್ನ ಕೇಳಿ, ದಯವಿಟ್ಟು ನನ್ನ ಜೊತೆ ಬನ್ನಿ, ಮತ್ತೆ ನಾವಿಬ್ಬರು ಬಾಳನ್ನ ಶುರು ಮಾಡೋಣ. ನನ್ನಿಂದ ದೂರ ಆಗಿ ನಮ್ಮ ಪ್ರೀತಿಗೆ ಕೆಟ್ಟ ಹೆಸರು ಕೊಡಬೇಡಿ ಜಾನ್ವಿ ಅವರೇ. ನಾನ್ ಕೆಟ್ಟ ಹೆಸರು ಕೊಟ್ಟಿಲ್ಲ, ನೀವು ಕೆಟ್ಟದಾಗಿ ನಡೆಸ್ಕೊಂಡಿದ್ದೀರಾ. ಒಂದ್ ಹೆಣ್ಣು ನಿಮ್ ಕೈ ಕೆಳಗಡೆ ಆಡೋ ಗೊಂಬೆ ತರ ನೀವ್ ನೋಡಿದ್ರೆ ಹೊರತು ಅವಳಿಗೂ ಒಂದ್ ಜೀವನ ಇದೆ, ಅವಳ ಭಾವನೆಗಳನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀವ್ ಹೇಳ್ದಾಗೆ ಕುಣಿಬೇಕು, ನೀವ್ ಹೇಳ್ದಾಗೆ ಆಡ್ಬೇಕು. ನೋಡಿ, ನಾನು ಅರ್ಜುನ ಅನ್ಯೋನ್ಯವಾಗಿ ಸಂತೋಷವಾಗಿದ್ವಿ ಅಲ್ವಾ? ನಾನು ಬೇಡಿದ್ದು ನಿರಂಬಲವಾದ ಒಂದು ಸ್ನೇಹ, ಅದನ್ನ ಕಿತ್ಕೊಂಡವ್ರು ಅವರಲ್ವಾ? ಹಾಗಾದ್ರೆ ಅವ್ರು ಮಾಡಿದ ತಪ್ಪು ಅಂತ ನಿಮಗೆ ಅನಿಸೋದಿಲ್ವಾ? ಆ ಗಾಯ ಇನ್ನೂ ಮಾಯ್ದಿಲ್ಲ ಜಾನ್ವಿಯವ್ರೆ. ಅಷ್ಟು ವರ್ಷಗಳಾದ್ಮೇಲೆ ನೀವು ಬಂದಾಗ ನಿಮ್ಮ ಪ್ರೀತಿ ಹೇಗೆ ನನ್ ಬಿಟ್ಕೊಡಕ್ಕಾಗುತ್ತೆ ಹೇಳಿ? ಯಾರಾದ್ರೂ ನಮ್ಮ ಜೀವನಕ್ಕೆ ಬಂದ್ರೆ ನಮ್ಮಿಬ್ಬರನ್ನು ದೂರ ಮಾಡೋ ಪ್ರಯತ್ನ ಮಾಡ್ತಾರೆ ಅಂತ ಅನಿಸ್ತಾ ಇತ್ತು. ನೀವೆಲ್ಲಾದ್ರೂ ಹೊರಗೆ ಹೋದ್ರೆ ನಿಮ್ಗೇನೋ ಆಗ್ಬಿಡುತ್ತೆ ಅನ್ನೋ ಆತಂಕ, ಯಾವಾಗಲೂ ನಿಮ್ಮನ್ನು ನೋಡ್ಕೊಂಡು ನಾನು ಸಂತೋಷವಾಗಿರ್ಬೋದಲ್ಲ ಅನ್ನೋ ಆಸೆ, ಇದೆಲ್ಲ ಕಾರಣಗಳಿಂದ ನಾನು ಹಾಗೆ ನಡ್ಕೊಂಡೇ ಹೊರತು ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋ ಯಾವ ಆಸೆನೂ ನನಗಿರಲಿಲ್ಲ. ಆದರೆ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಜಾನ್ವಿಯವರೇ. ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ತಾ ಇದ್ದೀನಿ, ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀನಿ. ನೋಡಿ, ನೀವು ಹೇಳ್ದ ಹಾಗೆ ನಾನು ಕೇಳ್ತೀನಿ. ನಿಮಗೆ ಹೇಗೆ ನಾನು ನಡ್ಕೊಳ್ಬೇಕು ಅನ್ಸುತ್ತೋ ಹಾಗೆ ನಡ್ಕೋತೀನಿ. ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡಿ, ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡಿ ಪ್ಲೀಸ್.